ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಈ ಸುದೀಪ್ ಆಡಿಯನ್ಸ್ ಅಂದ್ರೆ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಿ ಜನರಲ್ ಆಗಿ ಎಲ್ಲರೂ ನೋಡೋರಿಗೆ, ಸೊ ಏನು ಹೆಚ್ಚು ಆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ ಪ್ರಕಾರ? ಅದ್ಭುತವಾಗಿರ್ತದೆ, ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ, ಅದಂತೂ ಹೇಳಕ್ ಇಷ್ಟಪಡ್ತೀನಿ ನಾನು. ಹಂಗೆ ಕೇಳಲ್ಲ. ಪ್ರೇಮ್ ಸರ್ ಜೊತೆಗೆ ಆಲ್ರೆಡಿ ನೀವು ವಿಲನ್ ಸಿನಿಮಾ ಮಾಡಿದ್ರಿ, ಅಂದ್ರೆ ಅವಾಗ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ರು ಕೂಡ ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಕೂಡ ರೆಸ್ಪಾನ್ಸ್ ನ ಫೇಸ್ ಮಾಡುವಂತ ಸಿಚುವೇಶನ್ಗಳು ಬಂತು, ಸನ್ನಿವೇಶಗಳು ಬಂತು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನಿರ್ದೇಶಕರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದ ತಕ್ಷಣ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನ್ ಶುರು ಆಯ್ತು? ಸೊ ಮತ್ತೆ ಈಗ ಅನಿಸ್ತಾ ಇದೆ ಕ್ಯಾಲ್ಕುಲೇಷನ್ ಎಷ್ಟು ದಿನ ಬೇಕು ಅಂತ ಸ್ಟಾರ್ಟ್ ಆಯ್ತು. ಫಸ್ಟ್ ಅಲ್ಲಿ ಗೊತ್ತಾಯ್ತು ಇದು ಮಲ್ಟಿ ಸ್ಟಾರರ್ ಅಲ್ಲ ಗೆಸ್ಟ್ ಅಂತ. ಅಲ್ಲಿಗೆ ಕ್ವಶನ್ಸ್ ಮುಗಿದೋಯ್ತು. ಹೋದೆ, ಮಾಡಿದೆ, ಬಂದೆ. ಕ್ಯಾಲ್ಕುಲೇಷನ್ ಏನು ಬರಲಿಲ್ಲ. ಕ್ಯಾಲ್ಕುಲೇಷನ್ ಬರೋದು ಅವ್ರ ಫೋನ್ ಹಾಕ್ಬಿಟ್ಟು ನಿನ್ನೊಂದು 50 ದಿನ ಬೇಕು ಅಂದ್ರೆ ಫಸ್ಟ್ ಧ್ರುವ್ ಫೋನ್ ಆಗ್ತಾ ಇದ್ದ ಅವಾಗ, ನಿನ್ ಕತೆ ಏನು ನನ್ನ ಕತೆ ಏನು ಅಂತ. ಇಲ್ಲಿ ಏನಿಲ್ಲ, 3 to 4 days ಕೇಳಿದ್ರು, ಹೋದೆ, ಮಾಡಿದೆ, ಬಂದೆ ಅಷ್ಟೇ ಸರ್. ಅಂದ್ರೆ ಸರ್ ಅದೇ ಈಗ ಸ್ಟಾರ್ಗಳು ಸಹಜವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲವನ್ನು ಕೂಡ ನೋಡಿದ್ವಿ, ಅಂತದ್ದೇ ಒಂದು ಸನ್ನಿವೇಶಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಫ್ಯಾನ್ಸ್ ಈ ಸಿನಿಮಾ ನೋಡಕ್ ಬರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅಂದ್ರೆ ಈಗ ಸ್ಟಾರ್ ವಾರ್ಸ್ಗೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್. ಸರ್ ಅಂದ್ರೆ ಫ್ಯಾನ್ಸ್ ಏನು ಅಂತ ಹೇಳಿದ್ರಿ, ಅದಕ್ಕಿಂತ ಸ್ಟಾರ್ ವಾರ್ಸ್ ಅಂದ್ರೆ ಎರಡು ಪ್ರಶ್ನೆ. ಸರ್ ಈಗ ಒಂದು ಸಿನಿಮಾದಲ್ಲಿ ಅವರ ಫೇವರೇಟ್ ಸ್ಟಾರ್ ಇದ್ದಾಗ ಸಹಜವಾಗಿ ಒಂದು ಕಂಪ್ಯಾರಿಸನ್ ಶುರುವಾಗುತ್ತೆ. ನಮ್ಗೆ ಈ ಪಾರ್ಟ್ ಅಲ್ಲಿ ಇವ್ರು ಇರಬೇಕಿತ್ತು, ಈ ತರ ಡೈಲಾಗು, ಅದೆಲ್ಲವನ್ನು ನೀವು ಆಲ್ರೆಡಿ ಒಂದಿಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಲ್ಲ. ಸೊ ಅಭಿಮಾನಿಗಳಿಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳಿಗೆ ಫಸ್ಟ್ ಹೇಳ್ಬಿಟ್ಟೆ, ಧ್ರುವ್ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ. ಅವಾಗ 3 ದಿನದಲ್ಲಿ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅಷ್ಟೇ, ಬರ್ತಾ ಇರಬೇಕು, ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಹೀರೋ ಅವರೇ, ಮುಗಿತಲ್ಲಿ. ಸುದೀಪ್ ಸರ್, ಕಾಲ ಭೈರವ ಹಾಗೂ ಸುದೀಪ್, ಸೊ ಇಬ್ರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತಮ್ಮ. ನನ್ನ ಹತ್ರ ಏನಿಲ್ಲ. ಎದುರುಗಡೆ ರಾಧೆ ನಿಂತಿದ್ರೆ ಕೃಷ್ಣ ಆಗ್ತೀವಿ, ಇನ್ಯಾರೋ ನಿಂತಿದ್ರೆ ಕಾಲಭೈರವ ಆಗ್ತೀವಿ, ಹೊಸ್ಕೊಂಡು ನಿಂತಿರೋದ್ರೆ ಅಡ್ಗೆಯವ್ರು ಬೌಲಿಂಗ್ ಮಾಡೋರಾದ್ರೆ ಬ್ಯಾಟ್ಸ್ಮನ್ ಆಗ್ತೀವಮ್ಮ. ಅಷ್ಟೊಂದು ಮುಗೋದು. ನಾನು ಜೆಂಡರ್ ಚೇಂಜ್ ಆಗಿದ್ರೆ ಜೆಂಡರ್ ಚೇಂಜ್ ಆಗಿ ದಿನ ಮಾತಾಡೋಣ. ಎನಿ ಡೌಟ್ಸ್? ಐ ಆಮ್ ವೆರಿ ಶ್ಯೂರ್. ರೈಟ್. ಧ್ರುವ ಸರ್, ಇದು ನಿಮ್ ಗಮನಕ್ಕಿದೆಯೋ ಇಲ್ಲೋ, ಬಟ್ ದ ಫಸ್ಟ್ ಟೈಮ್ ಫ್ಯಾನ್ಸ್ ವಾರ್ಗೆ ಬ್ರೇಕ್ ಹಾಕಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಡಿ ಸಿನಿಮಾಗೆ. ಅಂದ್ರೆ ವಿಷ್ಣುವರ್ಧನ್ ಸರ್ ಇರಬಹುದು, ದರ್ಶನ್ ಸರ್ ಹಾಗೂ ಅಪ್ಪು ಸರ್ ಫ್ಯಾನ್ಸ್ 3 ಜನ ಸೇರ್ಕೊಂಡು ಕೆಡಿ ಸೆಲೆಬ್ರೇಷನ್ ಅಂದ್ರೆ 350 ಟಿಕೆಟ್ ಗಳನ್ನ ಈಗಾಗಲೇ ನಿಮ್ಮ ಅಭಿಮಾನಿ ಒಬ್ರು ಖರೀದಿಸಿದ್ದಾರೆ. ಸೊ 4 ಜನ ಫ್ಯಾನ್ಸ್, ಸ್ಟಾರ್ ಫ್ಯಾನ್ಸ್ ಸೇರ್ಕೊಂಡು ಈ ಸಿನಿಮಾವನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಾ ಇದ್ದಾರೆ, ಅಂದ್ರೆ ನಿರ್ಧಾರ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ, ಈ ಒಂದು ಫ್ಯಾನ್ಸ್ ವಾರ್ಗೆಲ್ಲ ಬ್ರೇಕ್ ಹಾಕಿ ಎಲ್ಲ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾನ? ಖುಷಿ ಆಗುತ್ತೆ ಮೇಡಮ್. ಅಂದ್ರೆ ಎಲ್ಲ ನೀವು ಹೇಳಿದಂತ ಎಲ್ಲ ಸೀನಿಯರ್ ಆಕ್ಟರ್ಸ್ ಫ್ಯಾನ್ಸ್ ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದು ಖುಷಿ ವಿಚಾರ. ಇನ್ನೊಂದು ಕ್ವೆಶ್ಚನ್ ಏನ್ ಮೇಡಮ್? ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಯಾವಾಗಲೂ ಸಿನಿಮಾ ರಿಲೀಸ್ ಆದಾಗ, ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಬಂದೇ ಬರ್ತಿತ್ತು, ಅದರಲ್ಲೂ ಸಹ ನೀವು ಹಿಂದೆ ಫೇಸ್ ಮಾಡಿರುವಂತದ್ದು. ಬಟ್ ಈಗ ಅವರೇ ಸಪೋರ್ಟ್ ಮಾಡ್ತಾ ಇರುವಂತದ್ದು ಎಷ್ಟು ಖುಷಿ ಕೊಡುತ್ತೆ. ಒಂದು ಪಾಸಿಟಿವ್ ವೇ, ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ ಸಿನಿಮಾ ರಿಲೀಸ್ಗೂ ಮೊದಲೇ. ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಿಜಕ್ಕೂ ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ಮ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೆನ್ಯೂನ್ಲಿ ಥ್ಯಾಂಕ್ ಯು ಸರ್. ಸಿನಿಮಾ ಕೆಡಿ ಅಂತ ಫುಲ್ ಫಾರ್ಮ್ ಅಂತ ಕೇಳಿದಾಗ ಏನಾದ್ರು ಅರ್ಥ ಮಾಡ್ಕೋಬಹುದು ಅಂತ ಸರ್ ಹೇಳಿದ್ರು. ಈಗ ಕೆಡಿ, ಕಿಚ್ಚ ಮತ್ತೆ ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬಹುದಾ ಸರ್? ಜೊತೆ ಸಿನಿಮಾದೊಳೊಂದು ಸರ್ ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವ ಅವ್ರನ್ನ ತಮ್ಮ ಅಂತ ಕರಿತೀರಿ. ಸೊ ಕಾಲ ಭೈರವ ಬಂದು ಹಣ್ಣನಾಗಿ ಬರ್ತಾರ ಈ ಸಿನಿಮಾಗೆ ಅಂತ? ಎಸ್, ಟ್ರೂ. ಪ್ರೇಮ್ ಸರ್, ಇನ್ನು ಸರ್ ಧ್ರುವ ಅವ್ರ ಬಗ್ಗೆ ಹೇಳಿದ್ರೆ ತಮ್ಮ ಅಂತ ಪ್ರೀತಿಯಿಂದ ಮಾತಾಡ್ತೀರಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಹೇಳ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಅಂಡ್
ಅವರು ತೆಗಿತಾರ ಬಡ್ಜೆಟ್ಸ್ ಅಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂತ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಇಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೆನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದಟ್. ವಿ ನೀಡ್ ಈ ತರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂತ ಇಂಥ ನಿರ್ಮಾಪಕರು ಬೇಕು. ಇದನ್ನ ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂತ ನಿಮ್ಮಂತ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದೀನಿ ಅವರಿಬ್ಬರನ್ನ. ಸೊ ಮೈ ಕೊಲಾಬರೇಷನ್ ವಿತ್ ದೆಮ್ ಆನ್ ಅ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋದು ಏನ್ ಮಾಡ್ತಾ ಇದ್ರೆ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವ್ ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ಇನ್ನೊಂದು, ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಸ್ಪಿರಿಚುವಲ್ ನೇಮ್ ಆಗಿರುತ್ತೆ. ಈಗ ರಾಮ, ಮಹಾದೇವ, ಮಾದೇಶ, ಕಾಲಭೈರವ, ಈ ತರ. ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದಾನಲ್ವಾ, ಸ್ವಲ್ಪ ಅದರಿಂದ ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಇಟ್ಟರೆ ನಾವ್ ಏನಾಗಬೇಕಿದ್? ನಾವು ಒಳ್ಳೊಳ್ಳೆ ಹೆಸರು ಇಡ್ತಾ ಇದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂರಿ ಸಿಕ್ಕದ, ಅಲ್ಲಿ ಬ್ಲೇಡ್ ಬಂದ್ರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ. ಯಾಕಪ್ಪ? ಸರ್ ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಸರ್ ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಸುದೀಪ್ ಸರ್, ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶನ ಬರ್ತಾ ಬಂದ ತಕ್ಷಣ ಕತೆ ಬದಲಾಗತ್ತಾ ಅಂತ ಎಲ್ಲಾದ್ರೂ ಪಾರ್ಟ್ 2 ಹಿಂಟ್ ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾ ಹೇಳಿದೆ ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ವೇ ನೀವು? ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡೋಗ್ಬೇಕು. ಕತೆ ಬರ್ದವ್ರು ಅವರು, ಪೋಣಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾವ ಗೊತ್ತಾ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಆ ಬುಟ್ಟಿ ಒಳಗಿರುವಂತ ಚಿಕ್ಕ ಚಿಕ್ಕ ಹೂವು ಅಂದ್ರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಇಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನ್ ಹೇಳಿದಾರೋ ಅದನ್ನ ಮಾಡಿದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆಲ್. ಅಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವಾಗ ತಿರುಗ್ಬಿಟ್ಟತ್ತ ಅವರೇ ಕೇಳಲ್ಲ, ನೀವೇನ್ ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು, ಥ್ಯಾಂಕ್ಸ್, ಬಂದ್ರು, ನೆಕ್ಸ್ಟ್ ಬಾಳಾಗುರು, ಎಷ್ಟು ಕೇಳ್ತಾರ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು, ರೈಟ್? ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನ್ ನಡೀತು ಅಷ್ಟೇ ಗೊತ್ತವ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಸಿ, ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್. ಅಡಿಗೆಕ್ಕಾಗದೆ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡಿಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನಕಾಯಿ ಅಷ್ಟೇ, ನಮ್ಗೆ ಯಾಕೆ ಹೇಳಿ? ಅದವ್ರ ಜವಾಬ್ದಾರಿ, ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಂಡ್ ಇವರೆಲ್ಲರೂ ಅಂತಂತ ಹೆಸರುಗಳು ಚಿತ್ರರಂಗದ್ದು. ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ? ನೀವು ಪ್ರಶ್ನೆ ಕೇಳ್ತೀರಾ, ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡ್ತಾರೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್, ಶಾರದಾ ಇಲ್ಲಿ ಕೇಳ್ಬೋದಾ ಸರ್ ಪ್ರಶ್ನೆ? ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ಸ್ಟಾರ್ ವಾರ್ ಅಂತೀವಿ. ಎಸ್ ಶಾರದಾ ಮ್ಯಾಮ್, ಟೆಲ್ ಮಿ. ಯಾ, 3 ದಿವಸ ಅಂದ್ರೆ ಅವ್ರು 3 ದಿವಸ ಆದ್ರು, ಬಟ್ ಇವನ್ ದೋ ಯು ಹ್ಯಾವ್ 3 days ಫಾರ್ ಕೇಕ್, supposed to be the backdrop. I cannot hear her properly. One sec, there's a lot of muffled voices, please. Can you give her a proper mic? ಪಾಯಿಂಟ್ ಹಂಗಲ್ಲ ಸರ್, ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ? ಅವ್ರ ವಾಯ್ಸೇ ಬಂದಿಲ್ಲ, ಮತ್ತೆ ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ ನೀವು 3 ದಿವಸ ಮಾಡಿದ್ರಿ, ಅವರು 130 ದಿವಸ ಶೂಟಿಂಗ್ ಮಾಡಿದ್ರು. 3 ದಿವಸ ಆದ್ರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ, ಪ್ರೇಮ್ ವಿಷನ್ ಅಲ್ಲಿ, ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ ಕೇಡಿ ಅಂತ ಹೇಳ್ಬೋದಾ?
ನನಗೂ